ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024 ನೋಟಿಫಿಕೇಶನ್ ಆಗಿತ್ತಲ್ವಾ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಜುಲೈ 22ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಟೆಕ್ನಿಕಲ್ ಇಶ್ಯೂ ಇಂದ ಆಗಿರಲಿಲ್ಲ. ನಿನ್ನೆಯಿಂದ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೋಟಿಫಿಕೇಶನಲ್ಲಿ ಏನೇನಿದೆ ಅನ್ನೋ ಸ್ವಲ್ಪ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೆಸೆಟ್ಗೆ ನೋಟಿಫಿಕೇಶನ್ ಆಗಿದ್ದು ಬಂದು ಜುಲೈ 13ನೇ ತಾರೀಕು. ಆನ್ಲೈನ್ ಅಪ್ಲಿಕೇಶನ್ ನಿನ್ನೆ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಬಂದು ಆಗಸ್ಟ್ 22ಕ್ಕಿದೆ. ಮತ್ತು ಫೀಸ್ ಪೇ ಮಾಡೋದಕ್ಕೆ ನಿಮಗೆ ಆಗಸ್ಟ್ 26ನೇ ತಾರೀಕುವರೆಗೂ ಟೈಮ್ ಇರುತ್ತೆ. 4 ದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ, ಅಂದರೆ ಕೆಸೆಟ್ದು ನೋಟಿಫಿಕೇಶನ್ ಆದಮೇಲೆ. ಇನ್ನು ಎಕ್ಸಾಮ್ ನಿಮಗೆ ನವೆಂಬರ್ 24ಕ್ಕೆ ಬರುತ್ತೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ನವೆಂಬರ್ 24 ನಿಮಗೆ ಕೆಸೆಟ್ ಎಕ್ಸಾಮ್ ನಡೆಯುತ್ತೆ. ಒಟ್ಟು 41 ವಿಷಯಗಳಿಗೆ ನಿಮಗೆ ಕೆಸೆಟ್ದು ಅಪ್ಲಿಕೇಶನ್ ಆನ್ ಆಗಿರೋದು. ಈಗ ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ವೆಬ್ಸೈಟಲ್ಲಿ ಹೋಗಿ ನೀವು ಕೆಸೆಟ್ಗೆ ಅಪ್ಲಿಕೇಶನ್ನ ಸಲ್ಲಿಸಬಹುದು. ನಾನು ಹೇಳ್ದಂಗೆ 41 ವಿಷಯಗಳಿಗೆ ಈಗ ಕೆಸೆಟ್ ಎಕ್ಸಾಮ್ ನಡೀತಾ ಇದೆ. ಪರೀಕ್ಷಾ ಕೇಂದ್ರ ಅಂದರೆ ಎಕ್ಸಾಮ್ ಸೆಂಟರ್ ಬಗ್ಗೆ ಮುಂದೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಕೆಸೆಟ್ ಏನಾದರೂ ನೀವು ಪಾಸ್ ಮಾಡಿದ್ರೆ ಕರ್ನಾಟಕದ ಯಾವುದೇ ರಾಜ್ಯದ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ದರ್ಜೆ ಪದವಿ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಕಾಲೇಜ್ಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸನ ಮಾಡಬಹುದು. ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸನ ಮಾಡಬಹುದು. ಇದಕ್ಕೆ ನೀವು ಅರ್ಹರಾಗಿರ್ತೀರಾ ಅನ್ನೋದು ಇದು. ಇನ್ನು ಏನಪ್ಪ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನಿಮ್ಮದು ಕ್ಯಾಟಗರಿ ಇದ್ದರೆ ಅದಕ್ಕೂ ಕೂಡ ಮೀಸಲಾತಿ ಸಿಗುತ್ತೆ. ಅದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಏನು ಅಂತ ನೋಡಿದ್ರೆ, ನಿಮ್ಮದು ಯಾವುದೇ ಯೂನಿವರ್ಸಿಟಿಯಲ್ಲಿ UGC ಇಂದ ಮಾನ್ಯತೆ ಸಿಕ್ಕಿರಬೇಕು. ಆ ಯೂನಿವರ್ಸಿಟಿಲಿ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸ್ನಾತಕೋತ್ತರ ಅಂದರೆ ಅದು MA ಅಥವಾ MCOM ಈ ರೀತಿಯಾಗಿ ಸಮಾನಾಂತರವಾದ ಕೋರ್ಸ್, ಡಬಲ್ ಡಿಗ್ರಿಗೆ ಸಮಾನವಾಗಿರೋ ಕೋರ್ಸ್ಗಳಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು. ಅಥವಾ ಸದ್ಯಕ್ಕೆ ಓದುತ್ತಾ ಇದ್ದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ಮತ್ತು ಇದರಲ್ಲಿ ನೀವು ಸಾಮಾನ್ಯ ವರ್ಗದ ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ಏನಿರ್ತೀರ ಅಭ್ಯರ್ಥಿಗಳು 55% ನಿಮಗೆ ಬಂದಿರಬೇಕು. ನಿಮ್ಮ ಡಬಲ್ ಡಿಗ್ರಿ ಕೋರ್ಸ್ಗಳಲ್ಲಿ ಟೋಟಲ್ ಪರ್ಸೆಂಟೇಜು 55 ಇರಬೇಕು. ಅದ್ರ ಜೊತೆಗೆ SC ಆಗಿರ್ಬೋದು, ST ಮತ್ತು ಪ್ರವರ್ಗ 1ರಲ್ಲಿ ಬರುವಂತಹ 2A 2B 3A 3B ವಿದ್ಯಾರ್ಥಿಗಳು, ವಿಕಲಚೇತನ ವಿದ್ಯಾರ್ಥಿಗಳು, ತೃತೀಯ ಲಿಂಗ ಈ ಗುಂಪಿಗೆ ಸೇರುವಂಥ ಅಭ್ಯರ್ಥಿಗಳು ಯಾರಿರ್ತಾರೆ ಅವ್ರಿಗೆ 50% ಮಾರ್ಕ್ಸ್ಗಳನ್ನ ನೀವು ಒಬ್ಟೈನ್ ಮಾಡಿದರೆ ನಿಮ್ಗೆ ಬಂದಿತ್ತು ಅಂದರೆ ನೀವು ಕೆಸೆಟ್ನ ಅರ್ಹತೆಯನ್ನು ಪಡೆದಿದ್ದೀರಾ ಅಂತ ಅರ್ಥ. ಮತ್ತು ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಆಗಿದ್ರೂ ಪರವಾಗಿಲ್ಲ, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನೀವೇನಾದರೂ ಓದುತ್ತಾ ಇದ್ದೀರಾ ಅಂದರೆ ಫಸ್ಟ್ ಇಯರಲ್ಲೋ ಸೆಕೆಂಡ್ ಇಯರಲ್ಲೋ ಯಾವುದೋ ಸೆಮ್ಮಲ್ಲಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮಿಸ್ಟರಲ್ಲಿ ಓದುತ್ತಾ ಇದ್ದವರು ಕೂಡ ಕೆಸೆಟ್ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಆದರೆ ಏನಪ್ಪ ಮುಖ್ಯವಾದ ಮಾಹಿತಿ ಅಂದರೆ, ನಿಮ್ಮದು ಏನು ಮಾಡ್ತಾ ಇದ್ದೀರಾ ಕೋರ್ಸು, ಕೆಸೆಟ್ ನೋಟಿಫಿಕೇಷನ್ ಆಗಿ ನಿಮ್ಮದು ರಿಸಲ್ಟ್ ಬಂದ ಮೇಲೆ 2 ವರ್ಷ ಒಳಗಡೆ ನಿಮ್ಮ ಕೆಸೆಟ್ ಮಾರ್ಕ್ಸ್ ಏನಿರುತ್ತೆ, ಕೆಸೆಟ್ ರಿಸಲ್ಟ್ ಬಂದು 2 ವರ್ಷದೊಳಗಡೆ ನಿಮ್ಮ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. 2 ವರ್ಷ ನಿಮಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನಿಮ್ಮ ಡಬಲ್ ಡಿಗ್ರಿ ಕೋರ್ಸ್ ಏನು ಮಾಡ್ತಿರ್ತೀರಾ MA MCOM ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಅದರಲ್ಲಿ ನಿಮಗೆ ಕೊಟ್ಟಿದ್ದಾರಲ್ಲ ಆ ಪರ್ಸೆಂಟೇಜೇ ಬಂದಿರಬೇಕು ಅನ್ನೋದು ಮುಖ್ಯವಾದ ಅಂಶ. ಸದ್ಯಕ್ಕೆ ಓದುತ್ತಾ ಇರುವಂತಹ ಇವರು ಕೂಡ ಅಪ್ಲಿಕೇಶನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಬಂದು ನೀವು ಯಾವುದು ಸ್ನಾತಕೋತ್ತರ ಅಂದರೆ ಡಬಲ್ ಡಿಗ್ರಿಲಿ MA ಕನ್ನಡ ಮಾಡ್ತಿದ್ರೆ MA ಕನ್ನಡಗೆ ಕೆಸೆಟ್ ಎಕ್ಸಾಮ್ನ ತೊಗೋಬೇಕು. ಅಥವಾ MA ಇಂಗ್ಲೀಷ್ ಮಾಡ್ತಿದ್ರೆ, ಹಿಸ್ಟ್ರಿ ಮಾಡ್ತಿದ್ರೆ ಅದೇ ಸಬ್ಜೆಕ್ಟ್ಗೆ ತೊಗೋಬೇಕು. ಅದನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ಗೆ ತೊಗೊಳಕ್ಕೆ ಆಪ್ಷನ್ ಇಲ್ಲ ಅಂತ ತಿಳಿಸಿದ್ದಾರೆ. ಈಗ ನಿಮಗೆ ನೋಟಿಫಿಕೇಶನ್ ಆಗಿದೆ ಅಲ್ವಾ, ಅದರೊಳಗಡೆ ನಿಮ್ಮ ಸಬ್ಜೆಕ್ಟ್ ಇಲ್ಲ ಅಂದರೆ ಇನ್ನು ನೆಕ್ಸ್ಟ್ ನಿಮಗೆ ಇನ್ನೊಂದು ಎಕ್ಸಾಮ್ ಬರುತ್ತಲ್ಲ, UGCಯಲ್ಲಿ ಮಾಡುವಂತಹ NET ಅಥವಾ UGCಯ CSIR ಅಥವಾ NET ಪರೀಕ್ಷೆನ ನೀವು ತಗೋಬಹುದು ಅನ್ನೋದು ಈ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂದರೆ 1991 ಸೆಪ್ಟೆಂಬರ್ 19 ಒಳಗಡೆ ನಿಮ್ಮದು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿ ಜೊತೆಗೆ ನಿಮ್ಮ PhD ಕೂಡ ಕಂಪ್ಲೀಟ್ ಆಗಿತ್ತು ಅಂದರೆ ಕೆಸೆಟ್ ಎಕ್ಸಾಮ್ಗೆ ನಿಮ್ಗೆ ಏನಿರುತ್ತೆ 55% ಏನಿರುತ್ತೆ ಅದು 5% ಕಮ್ಮಿ ಮಾಡ್ತಾರೆ. 50% ಬಂದಿದ್ದರೆ ನೀವು ಕೆಸೆಟ್ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಾ ಅನ್ನೋದು ಇದರಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯುವಂತಹ ಅಭ್ಯರ್ಥಿಗಳು ಯಾರಿರ್ತಾರೋ ಅದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ನೀವು SC ST ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಕ್ಯಾಟಗರಿ 1 2A 2B 3A 3B ವಿದ್ಯಾರ್ಥಿಗಳು ನಿಮಗೂ ಅಷ್ಟೇ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದರಲ್ಲಿರುವಂತಹ RD ನಂಬರ್ಗಳನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಬೇಕಾದ್ರೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ತಪ್ಪಾಗಿತ್ತು ಅಂದರೆ ನಿಮಗೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ. ಜೊತೆಗೆ ಅದೇನೋ ಸುಳ್ಳು ಅಂತ ಸಾಬೀತಾಯಿತು ಅಂದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ನಿಮ್ಮ ಅಭ್ಯರ್ಥಿತನವನ್ನು ಅವರು ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಜೊತೆಗೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ.
ಕರ್ನಾಟಕ ಬಿಟ್ಟು ಹೊರ ರಾಜ್ಯದವ್ರು ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಅವ್ರಿಗೆ ಯಾವುದೇ ರೀತಿಯ ಮೀಸಲಾತಿನ ನೀಡೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈಗ ಎಜುಕೇಷನಲ್ ಕ್ವಾಲಿಫಿಕೇಷನಲ್ಲಿ 55% SC ST OBC ವಿದ್ಯಾರ್ಥಿಗಳಿಗೆ 50% ಅಂತ ಇದೆಯಲ್ವಾ, ಅದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ, ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಅದು ಅನ್ವಯಿಸಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದಿದ ತಕ್ಷಣ ನೀವು ಎಲಿಜಿಬಲ್ ಇಲ್ಲ. ಅದು ಮತ್ತಾದಮೇಲೆ ನೀವು ಸೆಲೆಕ್ಷನ್ ಆದರೂ ಕೂಡ ಒಂದಷ್ಟು ವೆರಿಫಿಕೇಷನ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ನೀವು ಪಾಸ್ ಆದರೆ ಆಗ ನೀವು ಕ್ವಾಲಿಫೈ ಆಗಿದ್ದೀರಾ ಅನ್ನೋದು ಅಂತ ತಿಳಿಸಿದ್ದಾರೆ. ಈಗಾಗಲೇ ನೀವು KCET ಪರೀಕ್ಷೆಯಲ್ಲಿ ಒಂದ್ಸಲ MA ಕನ್ನಡಗೆ ಅರ್ಜಿ ಸಲ್ಲಿಸಿ ಅದರಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ನೀವು ಅದೇ ಸಬ್ಜೆಕ್ಟ್ಗೆ ಅರ್ಜಿನ ಸಲ್ಲಿಸೋ ಆಗಿಲ್ಲ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾನು ಅದನ್ನು PDF ಬೇಕಿದ್ರೂ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಮತ್ತು ವಯೋಮಿತಿ ಅಂದರೆ ಇದಕ್ಕೆ ಯಾವುದೇ ರೀತಿಯ ವಯೋಮಿತಿನ ನಿಗದಿಪಡಿಸಿಲ್ಲ, ಗರಿಷ್ಠ ವಯಸ್ಸು ಇಷ್ಟೇ ಇರಬೇಕು ಅಂತಲೂ ಏನೂ ಇಲ್ಲ. ವಿನಾಯಿತಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫೀಸ್ ಬಗ್ಗೆ ನೋಡೋದಾದರೆ, ಸಾಮಾನ್ಯ ಜನರಲ್ ಮೆರಿಟ್ ಅವ್ರಿಗೆ ಪ್ರವರ್ಗ 2A 2B 3A 3B ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇದ್ದರೆ, SC ST PWD ಮತ್ತು ಪ್ರವರ್ಗ 1 ಜೊತೆಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಫೀಸ್ನ ಫಿಕ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಫೀಸ್ ಪೇಮೆಂಟ್ ಮಾಡೋದು ಬಂದು ಆನ್ಲೈನ್ ಮುಖಾಂತರನೇ ಪೇ ಮಾಡಬಹುದು. ಅದು ನಿಮಗೆ ಲಾಸ್ಟ್ ಡೇಟ್ ಮುಗಿದು 4 ದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ, ಅದು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟು ಬೇರೆ ಯಾವುದೇ ವಿಧಾನದ ಮುಖಾಂತರ ನೀವು ಮನಿ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟು ಅಥವಾ ಪೋಸ್ಟು ಇದು ಯಾವುದೋ ಆಪ್ಷನ್ ಇರೋದಿಲ್ಲ, ಚಲನ್ ಮುಖಾಂತರ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಒಂದ್ಸಲ ಪೇ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ರಿಟರ್ನ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಎಕ್ಸಾಮ್ದು ಪತ್ರಿಕೆ 1 ಮತ್ತು ಪತ್ರಿಕೆ 2 ಎಷ್ಟು ಮಾರ್ಕ್ಸ್ಗಿದೆ, ಎಷ್ಟು ಗಂಟೆವರೆಗೂ ಇದೆ ಅನ್ನೋದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ಕೂಡ ನೋಡ್ಕೋಬಹುದು. ಎಕ್ಸಾಮ್ ನಿಮಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 10ರಿಂದ 1 ಗಂಟೆ ಇದೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಗನೆ ಬಂದು ಎಕ್ಸಾಮ್ ಸೆಂಟ್ರನ್ನ ನೋಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ಇನ್ನು ಎಕ್ಸಾಮ್ ಪೇಪರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. KCET ಫಲಿತಾಂಶ ಯಾವಾಗ ಕೊಡಬಹುದು ಅನ್ನೋದು ಇರುತ್ತೆ. ಸೊ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತಿಳಿಸಿದ್ದಾರೆ, ಇದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ತುಂಬ ಹೇಳೋಕ್ಕೋದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸಬ್ಜೆಕ್ಟ್ ಯಾವ್ಯಾವುದಿದೆ ಅಂದರೆ, ವಾಣಿಜ್ಯಶಾಸ್ತ್ರ, ಕಾಮರ್ಸ್ ಇದೆ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು, ಇತಿಹಾಸ ಅಂದರೆ ಹಿಸ್ಟ್ರಿ, ಸೋಷಿಯಾಲಜಿ, ಭೂಗೋಳಶಾಸ್ತ್ರ, ಹಿಂದಿ, ಒಟ್ಟು 41 ವಿಷಯಗಳಿಗೆ ನಿಮಗೆ KCET ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಇದೆ. ಮತ್ತು ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅನ್ನೋದು ಕೂಡ ಇದೆ, ಅದು ಕೂಡ ನೀವು ನೋಡ್ಕೋಬಹುದು. ನೆಕ್ಸ್ಟು ಒಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮದು ಯಾವ ಸಬ್ಜೆಕ್ಟ್ಗೆ ಅಟೆಂಡ್ ಮಾಡ್ತೀವಿ ಅಂದರೆ ಏನಾಗಿರಬೇಕು, ಪುರಾತತ್ವ ಶಾಸ್ತ್ರ ಮಾಡೋದಕ್ಕೆ ಆರ್ಕಾಲಜಿ ವಿಷಯದಲ್ಲಿ ಅಥವಾ ಇದಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ 2 ವರ್ಷ ಅವಧಿಯ ಸ್ನಾತಕೋತ್ತರ ಪದವಿ ಹೊಂದಿರುವ ಮತ್ತು ಈಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ತೆಗೆದುಕೊಳ್ಳೋದಕ್ಕೆ ಅರ್ಹರಿದ್ದಾರೆ ಅಂತ ಇದೆ. ಮಹಿಳಾ ಅಧ್ಯಯನ, ಗ್ರಾಮೀಣಾಭಿವೃದ್ಧಿ, ಸಮಾಜ ವಿಜ್ಞಾನ, ಭಾಷಾ ವಿಷಯಗಳಲ್ಲಿ 2 ವರ್ಷ ಅವಧಿಯ ಸ್ನಾತಕೋತ್ತರ ಹೊಂದಿರುವ ಪೂರೈಸಲಿರುವ ಮಹಿಳಾ ಅಧ್ಯಯನದಲ್ಲಿ KCET ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಎಕ್ಸಾಮ್ ಸೆಂಟರ್ ಬಗ್ಗೆ ಕೊಟ್ಟಿದ್ದಾರೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಅಂತ 18 ವಿಷಯಗಳಲ್ಲಿ ಸ್ವಲ್ಪ ಸಬ್ಜೆಕ್ಟ್ಗೆ ಒಂದೊಂದು ಕಡೆ ಇದು ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಒಂದು ಸಲ ಸಲ್ಲಿಸೋಕ್ಕಿಂತ ಮುಂಚೆ ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮ್ಮ ಫೋಟೋ, ಸೈನು ಎಲ್ಲ JPG ಫಾರ್ಮಲ್ಲಿ ಇರಬೇಕು. ಅದಕ್ಕೆ ಗಾತ್ರಗಳು ಕೂಡ ಫಿಕ್ಸ್ ಮಾಡಿರ್ತಾರೆ, ಅಷ್ಟೇ KB ಇರಬೇಕು ಅಥವಾ ಅಷ್ಟೇ MB ಇರಬೇಕು ಅಂತ. KEA ವೆಬ್ಸೈಟ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಕೋಬೇಕು ಮತ್ತು ಅಲ್ಲೇ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಹಾಲ್ ಟಿಕೆಟ್ ಕೂಡ ಅದರಲ್ಲೇ ಸಿಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, KCETಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. KCET ಎಕ್ಸಾಮ್ ಅಟೆಂಡ್ ಮಾಡಿ ನಿಮ್ದೇನಾದ್ರು ಒಂದು ಆನ್ಸರ್ ತಪ್ಪಾಯಿತು ಅಂದರೆ ಕೆಲವು ಎಕ್ಸಾಮ್ಸ್ಗಳಲ್ಲಿ 0.25 ಕಟ್ ಮಾಡ್ತಾರೆ ಅಲ್ವಾ, ಅಷ್ಟೇನು ಕಟ್ ಮಾಡೋದಿಲ್ಲ. ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿಲ್ಲ. ಎಕ್ಸಾಮ್ ಸೆಂಟರ್ಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣ ಅಂದರೆ ಮೊಬೈಲ್ ಫೋನು, ಬ್ಲೂಟೂತ್, ಗ್ಯಾಡ್ಜೆಟ್ಸು, ಮಾರ್ಕರ್ ಆ ಥರ ಏನು ತೊಗೊಂಡು ಹೋಗೋ ಹಾಗಿಲ್ಲ. ಕ್ಯಾಲ್ಕುಲೇಟರ್ ಕೂಡ ತೊಗೊಂಡು ಹೋಗೋ ಹಾಗಿಲ್ಲ. ಇಷ್ಟು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ನೀವು ಇದನ್ನೆಲ್ಲ ತೊಗೊಂಡೋದ್ರು ಅಲ್ಲಿ ಸಂರಕ್ಷೆ ಅಂದರೆ ಎತ್ತಿಟ್ಕೊಂಡು ನೀವು ಎಕ್ಸಾಮ್ ಆದಮೇಲೆ ವಾಪಸ್ ಕೊಡೋಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಮತ್ತು ನೀವು ಎಕ್ಸಾಮ್ ಸೆಂಟರ್ಗೆ ಕೈ ಗಡಿಯಾರ ಅಂದರೆ ವಾಚ್ಗಳನ್ನ ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಅವರೇ ಸ್ವಲ್ಪ ಸೆಂಟ್ರಲ್ಲಿ ಟೈಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸಿಕೊಂಡು ಬರುವುದನ್ನು ನಿಷೇಧಿಸಿದೆ, ಮಂಗಳಸೂತ್ರವನ್ನು ಹೊರತುಪಡಿಸಿ. ಓಕೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ತೊಗೊಂಡೋಗೋ ಹೋಗಿಲ್ಲ. ಇದಿಷ್ಟು ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತಾರೆ. PDF ಅಲ್ಲಿ ನಾನು ನಿಮಗೆ ಕಳಿಸಿರ್ತೀನಿ. ಒಂದ್ಸಲ ಎಲ್ಲ ಓದ್ಕೊಳ್ಳಿ ಕ್ಲಿಯರಾಗಿ. ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕು ಅಂದ್ಕೊಂಡಿರೋರು ಹಾಕ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ 41 ವಿಷಯಗಳಿಗೆ ಕರೆದಿದ್ದಾರೆ.
ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನವೆಂಬರ್ 24ಕ್ಕೆ ಎಕ್ಸಾಮು. SC ST ಆಮೇಲೆ ಪ್ರವರ್ಗ 1 PWD ಅವ್ರಿಗೆ 700 ರೂಪಾಯಿ ಫೀಸು, ಮಿಕ್ಕಿದವ್ರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಫೀಸ್ ಇರುತ್ತೆ. ಬೆಂಗಳೂರಲ್ಲಿ ಮತ್ತು ಒಂದಷ್ಟು ಕಡೆ ಎಕ್ಸಾಮ್ ಸೆಂಟರ್ಗಳಿದೆ. ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರೋರು ಅಪ್ಲಿಕೇಶನ್ ಹಾಕ್ಬೋದು. ಪ್ರೆಸೆಂಟ್ ಓದುತ್ತಾ ಇರೋರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡೀಟೇಲ್ಸ್ ಕ್ಲಿಯರಾಗಿ ಕೊಡ್ತಾರೆ, ಅಲ್ಲಿ ನೀಟಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಎಡಿಟ್ ಆಪ್ಷನ್ ಕಮ್ಮಿ ಇರುತ್ತೆ, ಚಾನ್ಸ್ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.